ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಸಂಜೆ ರುಟೀನ್ ಹೇಗಿರುತ್ತೆ ನೋಡೋಣ. ಇವಾಗ ಸಂಜೆ 6 ಗಂಟೆ ಆಗಿದೆ ನೋಡಿ. ಫಸ್ಟಿಗೆ ನಾನು ಮೊದಲಿಗೆ ದೇವ್ರಿಗೆ ದೀಪ ಹಚ್ತೀನಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸಕಲಂ ಶತ್ರುವಿಘ್ನ ವಿನಾಶಂ ದೀಪಂ ಜ್ಯೋತಿ ನಮೋಸ್ತುತೆ. ಶುಭಂ ಕರೋತಿ ನನ್ನ ಪೂಜೆ ಮುಗೀತು. ಇವಾಗ ನಮ್ಮ ಮನೆ ತೋಟದಲ್ಲಾಗಿರೋ ತರಕಾರಿಯನ್ನು ನೋಡುವ. ಹೀರೆಕಾಯಿ, ಸೌತೆಕಾಯಿ, ಎಷ್ಟು ದೊಡ್ಡ ಸೌತೆಕಾಯಿ ಆಗಿದೆ ನೋಡಿ. ನಮ್ಮ ಒಂದು ಗಾರ್ಡನ್ ಮೊನ್ನೆ ವಿಡಿಯೋ ಹಾಕಿದ್ದೀನಲ್ಲ, ಆ ಗಾರ್ಡನಲ್ಲೇ ಆಗಿರುವಂಥದ್ದು ಇದು ಸೌತೆಕಾಯಿ. ಒಂದೊಂದೇ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಮಗಳು ಸೌತೆಕಾಯಿ ಎಲ್ಲ ಕುಕ್ಕುಂಬರ್ ಅಂತ ನನ್ನ ಮಗ ಸೌತೆಕಾಯಿ ಎಲ್ಲ ಕುಕ್ಕುಂಬರ್ ಅಂತ ಇದ್ದಾನೆ. ಟೊಮೆಟೊ, ಇದು ಬೆಂಡೆಕಾಯಿ. ಎಷ್ಟು ತರಕಾರಿ ಆಗಿದೆ ನೋಡಿ. ನಾವು ಬೆಂಗಳೂರಲ್ಲೇ ಗಾರ್ಡನ್ ಮಾಡಿ ಇಷ್ಟು ತರಕಾರಿ ಬೆಳಿತೀವಂತ ತುಂಬ ಖುಷಿ ಆಗ್ತಾ ಇದೆ ನನಗೆ. ಒಂದು ಚಿಕ್ಕ ಸ್ಪೇಸ್ ಇರೋದು, ನಮ್ಗೆ ಜಾಸ್ತಿ ಇಲ್ಲ. ಮನೆ ಹಿಂದ್ಗಡೆ ಇರುವ ಚಿಕ್ಕ ಸ್ಪೇಸಲ್ಲಿ ಗಾರ್ಡನ್ ಮಾಡಿ ಅದರಲ್ಲಿ ಇಷ್ಟು ತರಕಾರಿ ಆಗಿದೆ ಅಂದರೆ ಖುಷಿ ಆಗ್ತದೆ. ಇನ್ನೂ ಕೂಡ ಇದೆ ಸೋರೆಕಾಯಿ, ಹಾಗೆ ಇದು ಅಲಸಂಡೆ ಕೊಡು ಎಲ್ಲ ಇದೆ. ಅಲಸಂಡೆ ಕೊಡು ಆಗಿ ನಿಂತಿದೆ, ಬಟ್ ಎಲ್ಲ ಆಗಿತ್ತು. ಬಸಳೆ ಎಲ್ಲ ಇದೆ. ಇದು ಟೊಮೆಟೊ. ಇಷ್ಟು ತರಕಾರಿ ನಮ್ಮ ತೋಟದಲ್ಲೇ ಆಗಿದೆ ನೋಡಿ. ಇಷ್ಟು ದಿನ ಕೊಯ್ದುಬಿಟ್ಟು ಸಾಂಬಾರು ಮಾಡಿದ್ದೀವಿ. ಇದು ಇವಾಗ ತಂದಿರೋದು, ನಮ್ಮ ಮನೆಯವರು ಇವಾಗ ಕೊಯ್ಕೊಂಡು ಬಂದರು. ಎಷ್ಟೊಂದಾಗಿದೆ ಬೆಂಡೆಕಾಯಿ, ಸೌತೆಕಾಯಿ. ನಾವು ಅಂಗಡಿಯಿಂದ ತಂದು ಸಾಂಬಾರು ಮಾಡಿ ತಿನ್ನೋದಕ್ಕೂ ನಮ್ಮ ತೋಟದಲ್ಲೇ ಆಗಿರೋದ್ರಲ್ಲಿ ಮಾಡಿ ತಿನ್ನೋದಕ್ಕೂ ಏನೋ ಒಂಥರ ಖುಷಿ ಇರುತ್ತೆ. ಇದು ನಾವು ಬೆಳೆಸಿರೋದೇ ಅನ್ನೋದಕ್ಕೆ ಒಂಥರ ಖುಷಿ ಜಾಸ್ತಿನೇ ಇರುತ್ತೆ. ನಾವು ದುಡ್ಡು ಕೊಟ್ಟು ಎಷ್ಟೇ ಕೊಂಡ್ಕೊಂಡು ಬಂದ್ರೂ ಕೂಡ ನಾವೇ ಬೆಳೆದಿರೋದು ಅಂದರೆ ಅದೇನೋ ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ. ಇವಾಗ ನನ್ನ ಮಕ್ಕಳು ಓದೋಕ್ಕೆ ಕೂತ್ಕೊಂಡ್ರು. ನಾನು ನನ್ನ ದೀಪ ಎಲ್ಲ ಹಚ್ಚಿ ಆದಮೇಲೆ ನಾನು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದರೆ ಅವರಿಗೆ ಓದಿಸೋದು, ಹೋಮ್ವರ್ಕ್ ಮಾಡಿಸೋದು, ಇದನ್ನೆಲ್ಲ ಮಾಡ್ತೀನಿ. ಇವಾಗ ಅವ್ರ ಜೊತೆ ಕೂತ್ಕೊಳ್ತೀನಿ. ನನ್ನ ಮಗನಿಗೆ ನಾಳೆ ಮ್ಯಾಥ್ ಎಕ್ಸಾಮ್ ಇದೆ. ಮ್ಯಾಥ್ ಸಬ್ಟ್ರಾಕ್ಷನ್ ಹಾಕ್ಕೊಟ್ಟಿದ್ದೀನಿ. ಎರಡು ಕೈ ಕಾಲು ಎಲ್ಲದರಲ್ಲಿ ಬೆರಳುಗಳಲ್ಲೆಲ್ಲ ಲೆಕ್ಕ ಮಾಡ್ತಾ ಇದ್ದಾನೆ. ತಲೆ ಕೆರ್ಕೊಳ್ತಾ ಇದ್ದಾರೆ ಅವನಿಗೆ ನೋಡಿ. ಎಲ್ಲ ಲೆಕ್ಕ ಆಗ್ತಾ ಇದ್ದಾನೆ. ಎಷ್ಟು ಅಂತ ಕೇಳೋದು ನನ್ನ ಹತ್ರ. ನಾನು ನೀನೇ ಮಾಡು ಅಂತ ಇದ್ದೀನಿ. ಮಾಡ್ತಾನೆ, ಬಟ್ ಹೌದಾ ಅಲ್ವಾ ಅಂತ ಕೇಳ್ತಿದ್ದಾನೆ ನೋಡಿ. ಆಮೇಲೆ ಬರಿತಾನೆ. ಎಲ್ಲ ಕೈ ಬೆರಳುಗಳೆಲ್ಲ ಲೆಕ್ಕ ಹಾಕಿ, ಕಾಲೆಲ್ಲ ಲೆಕ್ಕ ಹಾಕಿ ಬರಿತಾ ಇದ್ದಾನೆ ನೋಡಿ. ಮಲ್ಕೊಂಡು ಬರಿತಾ ಇದ್ದ. ಅವರಪ್ಪ ಬಂದು ಮಲ್ಕೊಂಡು ಬರಿಬೇಡ, ಕೂತ್ಕೊಂಡು ಬರಿ ಅಂದರೆ ಅವ್ರಿಗೆ ಜೋರು ಮಾಡ್ತಾ ಇದ್ದಾನೆ. ಇಲ್ಲ ನಾನು ಹಿಂಗೆ ಬರಿತೀನಿ ಅಂತ ಏನೇನೋ ಆ್ಯಕ್ಷನ್ ಎಲ್ಲ ಮಾಡ್ತಾ ಇದ್ದಾನೆ ಅವ್ರಿಗೆ. ಅವ್ರು ವೈರ್ ಎತ್ಕೊಂಡು ಚಾರ್ಜರ್ ಇಟ್ಕೊಂಡು ಹೊಡಿತೀನಿ ಅಂತಿದ್ದಾರೆ. ಬೇಡ ಬೇಡ ಅಂತಿದ್ದಾನೆ. ಸುಮ್ಮನೆ ತಮಾಷೆಗೆ ಮಾಡ್ತಿದ್ದಾನೆ ನೋಡಿ. ನಗ್ತಾ ಇದ್ದಾನೆ. ಅವನಿಗೆ ಭಯನೇ ಇಲ್ಲ ಹೊಡಿತಾರೆ ಅಂತ. ಅಪ್ಪ ಹಿಂಗಂತ ಆ್ಯಕ್ಷನ್ ಮಾಡ್ತಿದ್ದಾನೆ. ಅವ್ನು ಚಿಕ್ಕವನಾದ್ರಿಂದ ಅವ್ನಿಗೆ ಏನು ಮಾಡಿದ್ರು ನಮ್ಮ ಮನೇಲಿ ಯಾರೂ ಅವ್ನಿಗೆ ಹೊಡಿಯಲ್ಲ. ಚಿಕ್ಕವನು ಅಂತ ಸುಮ್ಮನೆ ಬಿಟ್ಬಿಡ್ತೀವಿ ನೋಡಿ. ಹಿಂಗೆ ಮಾಡ್ತಾನೆ ಅಂದರೆ ಓದೋಕ್ಕೆ ಬರೆಯೋಕ್ಕೆ ಹೇಳಿದ್ರೆ ಸ್ವಲ್ಪ ತರಲೆ ಜಾಸ್ತಿ ಮಾಡ್ತಾನೆ ಅವನು. ಓದ್ತಾನೆ, ಬರಿತಾನೆ, ಎಲ್ಲ ಮಾಡ್ತಾನೆ. ಆದರೆ ತರಲೆನೂ ಕೂಡ ಅಷ್ಟೇ ಇದೆ. ಇವಾಗೆಲ್ಲ ಬುಕ್ಸ್ ಓದಿ ಮುಗಿಸಿದೆ. ಅದಕ್ಕೆ ಬುಕ್ಸ್ ಎಲ್ಲ ಎತ್ತಿಡು ಅಂತಂದೆ ಎತ್ತಿಡ್ತಿದ್ದಾನೆ. ಅದರಲ್ಲೂ ತರಲೆ ಮಾಡ್ತಾ ಇದ್ದಾನೆ. ಇವಾಗ ಮಕ್ಕಳ ಓದು ಎಲ್ಲ ಮುಗ್ದಿದೆ, ಓದಿಸ್ಬಿಟ್ಟಾಗಿದೆ. ಇವಾಗ ನನ್ನ ಅಡುಗೆ ಕೆಲಸ, ಅಡುಗೆ ಮನೆಗೆ ಹೋಗ್ತೀನಿ ನಾನು. ಅಡುಗೆ ಏನೇನು ಸಂಜೆಗೆ ಊಟಕ್ಕೆ ಏನು ರೆಡಿ ಮಾಡಬೇಕೋ ಮಾಡಿಬಿಟ್ಟು ನನಗೆ ಪೆನ್ಸಿಲ್ ಏನೋ ಇದು ಮಾಡ್ತಾಯಿದ್ದ. ಅಲ್ಲಿ ಜಿರಳೆ ಬಂತು ಅಂತ ನೋಡಿ, ಜಿರಳೆ ಬಂತು ಅಂತ ಹೇಳಿದರು. ಅದಕ್ಕೆ ಅವನು ಓಡ್ತಾ ಇದ್ದಾನೆ. ಜಿರಳೆ ನೋಡಿಬಿಟ್ಟು ಅಷ್ಟು ಭಯ ಅವನಿಗೆ. ಒಂದು ಚಿಕ್ಕ ಇರುವೆ ನೋಡಿದ್ರು ಭಯ ಪಡ್ತಾನೆ. ಅವನ ಹತ್ರ ತಗೊಂಡು ಬಂದರು ಅಂತ ಏನು ಓಡಿ ಎಲ್ಲ ಹತ್ತಿ ಹಾರ್ತಾ ಇದ್ದಾನೆ. ಇಬ್ಬರು ಕೂಡ ಕಿರ್ಚ್ತಾ ಇದ್ದಾರೆ. ಅವ್ರ ಹಾಕ್ತೀನಿ ಅಂತ ಇದ್ದಾರೆ. ಈಗ ನಾನು ಸಂಜೆಗೆ ಮೊಟ್ಟೆ ಗ್ರೇವಿ ಮಾಡೋಣ ಅಂತ
ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೇವಿ ಮಾಡೋಣ ಅಂತ ಗ್ರೇವಿ ಮಾಡಿ ಊಟ ಮಾಡಿಬಿಟ್ಟು ಇವಾಗ ಗ್ರೇವಿ ಎಲ್ಲ ರೆಡಿಯಾಗಿದೆ ನೋಡಿ. ಗ್ರೇವಿ ರೆಡಿ ಆಯಿತು, ಎಲ್ಲ ಊಟಕ್ಕೂ ರೆಡಿ ಆಯಿತು. ಎಲ್ಲ ಊಟ ಮಾಡ್ತಿದ್ದಾರೆ. ಅವನು ಊಟ ಮಾಡಲ್ಲ ಅಂತಿದ್ದ, ನಾನು ಊಟ ಮಾಡಲ್ಲ ಅಂತಿದ್ದ. ಅವನು ಊಟಕ್ಕೆ ಹಾಕಿದರೆ ಯಾವಾಗಲೂ ಊಟ ಮಾಡುವಾಗ, ಬರೆಯುವಾಗ, ಓದುವಾಗ ಅವ್ನು ಯಾವಾಗಲೂ ತರಲೆ ಇದ್ದಿದ್ದೆ. ಇವಾಗ ಬಂದು ಕೂತ್ಕೊಂಡ, ಆದರೂ ಬೈತಾ ಇದ್ದಾನೆ, ನಿಂಗೆ ಭಾಷೆ ಬರಲ್ವಾ ಅಂತ. ನಾನು ಊಟ ಮಾಡಲ್ಲ ಅಂತ ಇದ್ದಾನೆ. ಇವಾಗ ನಂದು ಊಟ ಎಲ್ಲ ಮುಗೀತು, ಇನ್ನು ಪಾತ್ರೆ ತೊಳೆಯೋದು. ರಾತ್ರಿ ನಾನು ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದು ಬಿಡ್ತೀನಿ. ನನಗೆ ಕಿಚನ್ ಎಲ್ಲ ಕ್ಲೀನ್ ಇರಬೇಕು, ಅದಕ್ಕೆ ನಾನು ರಾತ್ರಿಯೇ ಎಲ್ಲ ಬೆಳಿಗ್ಗೆ ನನಗೆ ಫ್ರೆಶ್ ಮೂಡಿರುತ್ತೆ. ಇವಾಗ ಕಿಚನ್ ಎಲ್ಲ ಒರೆಸ್ಬಿಟ್ರೆ ಪಾತ್ರೆ ಎಲ್ಲ ತೊಳೆದು ಮುಗೀತು. ಕಿಚನ್ ಒರೆಸಿ ಕ್ಲೀನ್ ಮಾಡಿಬಿಟ್ರೆ ನನ್ನ ಸಂಜೆ ರುಟೀನ್ ಮುಗಿಯುತ್ತೆ. ನೋಡಿ ಎಲ್ಲ ಒರೆಸ್ತಾ ಇದ್ದೀನಿ. ಎಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಸ್ಟವ್ ಎಲ್ಲ ನಾನು ರಾತ್ರಿಯೇ ಕ್ಲೀನ್ ಮಾಡಿಬಿಡ್ತೀನಿ. ಎಲ್ಲ ಸಹ ಪಾತ್ರೆ, ಸ್ಟೆಪ್ಸು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಆದಷ್ಟು ಪಾತ್ರೆಗಳನ್ನು ರಾತ್ರಿ ತೊಳ್ಕೊಳ್ಳೋದೇ ಒಳ್ಳೆಯದು. ರಾತ್ರಿ ಗಲೀಜಾಗಿರೋ ಪಾತ್ರೆಗಳು ಹಾಗೆ ಅಡುಗೆ ಮನೆಯಲ್ಲಿದ್ದರೆ, ಸಿಂಕಲ್ಲಿದ್ದರೆ ನಮಗೆ ಬೆಳಿಗ್ಗೆ ಬಂದ ತಕ್ಷಣ ಮೂಡು ಆಫ್ ಆಗಿಬಿಡುತ್ತೆ. ಬೆಳಿಗ್ಗೆ ಅಡುಗೆ ಮನೆ ನೋಡಿದ ತಕ್ಷಣ ಮೂಡ್ ಆಫ್ ಆಗುತ್ತೆ. ಇವಾಗ ನೋಡಿ ನನ್ನ ಅಡುಗೆ ಮನೆ ಹೇಗೆ ಕಾಣ್ತಾ ಇದೆ, ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣ್ತಾ ಇದೆ. ಹೀಗೆ ಯಾವಾಗಲೂ ನನ್ನ ಅಡುಗೆ ಮನೆ ಹೀಗೆ ಇರುತ್ತೆ. ಈ ಥರ ನೀಟಾಗಿ ಇಟ್ಬಿಡ್ತೀನಿ. ಇವಾಗ ನನ್ನ ಕೆಲಸ ಎಲ್ಲ ಮುಗ್ದಿದೆ ರಾತ್ರಿದು. ಇವಾಗ ಅವರೆಲ್ಲ ಟಿ ವಿ ನೋಡ್ತಾ ಇದ್ದಾರೆ ಊಟ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಥ್ಯಾಂಕ್ ಯು.